ಪ್ರಧಾನಿ ನರೇಂದ್ರ ಮೋದಿ ಅವರ ಪೂಜಾ ಫಲದ ಕಾರಣದಿಂದಾನೇ ಬಿಜೆಪಿಗೆ ಶಕ್ತಿ ಬರ್ತಾ ಇದೆಯಾ? ಅನೇಕ ರಾಜ್ಯಗಳ ಚುನಾವಣೆ, ಲೋಕಸಭಾ ಚುನಾವಣೆ ಯಾವುದೇ ಇರಲಿ, ಅದಕ್ಕಿಂತ ಮುಂಚಿತವಾಗಿ ಅಥವಾ ಚುನಾವಣಾ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೆಲವು ಯಾತ್ರೆಗಳನ್ನು ಕೈಗೊಳ್ತಾರಲ್ಲ, ಅದು ರಾಜಕೀಯ ಪ್ರಚಾರದ ಯಾತ್ರೆಗಳಲ್ಲ, ಧಾರ್ಮಿಕ ಯಾತ್ರೆಗಳು ಅಂತ ಕರೆಯಬಹುದು. ಧಾರ್ಮಿಕವಾಗಿ ಸ್ಥಳೀಯ ದೇವಸ್ಥಾನವೋ, ಕೆಲವೊಂದಷ್ಟು ವಿಚಾರಗಳಲ್ಲಿ ಅವ್ರು ಮಾಡ್ತಕ್ಕಂಥ ಪೂಜೆನೋ, ಅವ್ರು ಕಾಣಿಸ್ಕೊಳ್ತಕ್ಕಂಥ ಜಾಗವೋ, ಇವು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಶಕ್ತಿ ತುಂಬ್ತಾ ಇವೆ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನರೇಂದ್ರ ಮೋದಿಯವರ ಎಷ್ಟು ಪೂಜೆಗಳು ಚುನಾವಣೆಯಲ್ಲಿ ಫಲ ಕೊಟ್ಟಿವೆ? ನಿನ್ನೆ ಪ್ರಧಾನಿಯವರು ಕುಂಭಮೇಳದಲ್ಲಿ ಪುಣ್ಯಸ್ನಾನವನ್ನು ಮಾಡಿದ್ರು. ನೋಡಿ, ನಿನ್ನೆನೇ ದೆಹಲಿಯಲ್ಲಿ ವೋಟಿಂಗ್ ಇತ್ತು. ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲಿ ಮತದಾನ ಇತ್ತು. ನಿನ್ನೆ ಆ ಒಂದು ಮತದಾನದ ಸಂದರ್ಭದಲ್ಲಿಯೇ ನರೇಂದ್ರ ಮೋದಿಯವರು ಎಲ್ಲಿದ್ದರು ಅಂತ ಹೇಳಿದ್ರೆ, ಕುಂಭಮೇಳದಲ್ಲಿ ಪುಣ್ಯಸ್ನಾನವನ್ನು ಮಾಡ್ತಾ ಇದ್ರು. ಪುಣ್ಯಸ್ನಾನಕ್ಕೂ ಚುನಾವಣೆಗೂ ಸಂಬಂಧ ಇದೆಯಾ? ಇದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ಆದಾಗ ಆ ಕಡೆ ಉತ್ತರ ಪ್ರದೇಶದಲ್ಲಿ ನರೇಂದ್ರ ಮೋದಿಯವರು ಪುಣ್ಯಸ್ನಾನದಲ್ಲಿದ್ದರು. ಇದರ ಬೆನ್ನಲ್ಲೇ ಮೋದಿ ಯಾತ್ರೆ ಬಗ್ಗೆ ಲೆಕ್ಕಾಚಾರ ಸ್ಟಾರ್ಟ್ ಆಯಿತು. ಮತದಾನದ ದಿನದಂದೇ ಮೋದಿಯವರು ನಡೆಸಿದಂತಹ ತೀರ್ಥಯಾತ್ರೆಯ ಫಲ ಏನು? ಹಾಗಾದ್ರೆ ಏನೂ ಇಲ್ವಾ ಅಂತ ಚೆಕ್ ಮಾಡಿಕೊಂಡಾಗ ಇದಕ್ಕೆ ಹಿಸ್ಟ್ರಿ ನೋಡಬೇಕಾಗತ್ತೆ ನಾವು. ನರೇಂದ್ರ ಮೋದಿಯವರು ಯಾವೆಲ್ಲ ಎಲೆಕ್ಷನ್ ಟೈಮಲ್ಲಿ ಯಾವ ಪೂಜೆ ಮಾಡಿದ್ದರ ಫಲವಾಗಿ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳು ಬಿ ಜೆ ಪಿಗೆ ಬಂತು ಅಂತ ಇರತಕ್ಕಂಥ ಪ್ರಶ್ನೆ. ಯಾವಾಗ ಅಂತ ನೋಡಿದ್ರೆ 2024 ಅಕ್ಟೋಬರ್ 5 ಹರಿಯಾಣ ವಿಧಾನಸಭಾ ಎಲೆಕ್ಷನ್ ಇತ್ತು. ಆಗ ಪ್ರಚಾರ ಎಲ್ಲ ಮುಗೀತು. ಪ್ರಚಾರ ಆದ ಮೇಲೆ ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಜಗದಂಬಾ ಮಂದಿರದಲ್ಲಿ ನರೇಂದ್ರ ಮೋದಿಯವರು ಪೂಜೆ ಮಾಡಿಸಿದ್ರು. ಆಗ ಅದರದ್ದು ಎಫೆಕ್ಟ್ ಏನಾಯಿತು? ಡೋಲು ಬಾರಿಸಿದ್ರು, ಮಾತೆಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು. ಫಲಿತಾಂಶ ನೋಡಿದ್ರೆ 90 ಸ್ಥಾನಗಳಲ್ಲಿ 48 ಸ್ಥಾನಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಕಂಡಿತ್ತು. ಹಾಗಾದರೆ ಬರೀ ಪೂಜೆ ಮಾಡಿಕೊಂಡೇ ಗೆದ್ದು ಬಿಡಬಹುದಾ ಅಂತ ನಾವು ಹೇಳ್ತಾ ಇದ್ದೀವ? ಅಲ್ಲ. ಆದರೆ ಈ ಚುನಾವಣೆಗಳಲ್ಲಿ ಬಿ ಜೆ ಪಿ ಗೆಲ್ಲುವ ಸ್ಥಾನಗಳ ಮೇಲೆ ನರೇಂದ್ರ ಮೋದಿಯವರ ಈ ತರಹದ ಒಂದಷ್ಟು ಪೂಜಾ ಫಲ ಇದ್ದೇ ಇರುತ್ತೆ ಅಂತ. ಹರಿಯಾಣದಲ್ಲಿ ಬಿ ಜೆ ಪಿ ಸತತ 3ನೇ ಬಾರಿಗೆ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ. ಆಯಿತು, ಹರಿಯಾಣ ಕಥೆ ಆಯಿತು. ಅದಕ್ಕಿಂತ ಮುಂಚೆ ಇನ್ಯಾವುದಪ್ಪ, 2024 ಜೂನ್ 1 ಲೋಕಸಭಾ ಎಲೆಕ್ಷನ್, ಸಂಸತ್ ಚುನಾವಣೆ ಕಡೆ ಹಂತ. ಅದು 8 ರಾಜ್ಯಗಳ 57 ಸ್ಥಾನಗಳಿಗೆ ವೋಟಿಂಗ್ ಇತ್ತು. 57 ಎಂ ಪಿ ಸ್ಥಾನಗಳು 8 ರಾಜ್ಯಗಳಿಗೆ ವೋಟಿಂಗ್ ಇತ್ತು ಅವತ್ತು. ಇದಕ್ಕಿಂತ ಮುಂಚೆ ಮೇ 30 ಸಂಜೆ ಪ್ರಧಾನಿ ಮೋದಿಯವರು ಎಲ್ಲಿದ್ದರು ಅಂದರೆ ಕನ್ಯಾಕುಮಾರಿ ಟೂರಲ್ಲಿದ್ದರು. ಕನ್ಯಾಕುಮಾರಿ ಪ್ರವಾಸದಲ್ಲಿ ನರೇಂದ್ರ ಮೋದಿಯವರಿದ್ದರು. ವಿವೇಕಾನಂದರು ಧ್ಯಾನಸ್ಥರಾದಂತಹ ಬಂಡೆಯ ಮೇಲೆ ಮೋದಿಯವರು ಧ್ಯಾನವನ್ನು ಮಾಡಿದ್ರು. ಫಲಿತಾಂಶ ನೋಡಿದ್ರೆ 57 ಸ್ಥಾನಗಳಲ್ಲಿ ಬಿ ಜೆ ಪಿ ಗೆದ್ದುಕೊಂಡಿದ್ದು 18 ಸ್ಥಾನಗಳು. ತುಂಬ ಕ್ರೂಷಿಯಲ್ ಇರತಕ್ಕಂಥ ರೌಂಡ್ ಅದು, ತುಂಬ ನಿರ್ಣಾಯಕ ಅಂತ ಇತ್ತು. ಆ ರೌಂಡಲ್ಲಿ ಅಷ್ಟು ಬರಲ್ಲ ಅಂತ ಹೇಳ್ತಾ ಇದ್ದಾಗ ನರೇಂದ್ರ ಮೋದಿಯವರ ಈ ಒಂದು ಪೂಜಾ ಫಲದ ಕಾರಣದಿಂದಾಗಿ 57ರಲ್ಲಿ 18 ಸ್ಥಾನ ಅವರಿಗೆ ಬಂತು. ಒಟ್ಟು 240 ಸ್ಥಾನ ಗೆಲ್ಲುವ ಮೂಲಕವಾಗಿ ಬಿ ಜೆ ಪಿ ಸತತ 3ನೇ ಬಾರಿಗೆ ಡೆಮಾಕ್ರೆಟಿಕ್ ಅಲಯನ್ಸ್ನು ಸೇರಿಸ್ಕೊಂಡು, ಆ ಪಕ್ಷಗಳನ್ನು ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡುವಂತಾಯಿತು ಅಂತ. ಇದು ಒಂದು ಭಾಗ. 2024 ಮೇ 20 ಲೋಕಸಭಾ ಎಲೆಕ್ಷನ್ ಇತ್ತು. ಆಗಲೂ ಕೂಡ ಲೋಕಸಭೆ ಚುನಾವಣೆಯ 5ನೇ ಹಂತದ ಮತದಾನ ಇತ್ತು. 5ನೇ ಹಂತದ ಮತದಾನ ಇತ್ತಲ್ಲಿ. ಆಗ 8 ರಾಜ್ಯಗಳ 49 ಲೋಕಸಭಾ ಸ್ಥಾನಗಳಿಗೆ ಮತ ಪರೀಕ್ಷೆ ಇತ್ತು. ಇದರಲ್ಲಿ ಒಡಿಶಾದ 5 ಲೋಕಸಭಾ ಸ್ಥಾನಗಳು ಕೂಡ ಸೇರಿದ್ವು. ಅದೇ ದಿನ ಪ್ರಧಾನಿಯವರು ಏನು ಮಾಡ್ತಾರೆ, ಪುರಿಗೆ ಆಗಮಿಸಿ ಜಗನ್ನಾಥನಿಗೆ ಪೂಜೆ ಸಲ್ಲಿಸ್ಬಿಡ್ತಾರೆ. ಜಗನ್ನಾಥನಿಗೆ ಪೂಜೆ ಮಾಡ್ತಾರೆ ನರೇಂದ್ರ ಮೋದಿಯವರು. ಫಲಿತಾಂಶ ಏನಾಯಿತು ಅಂತ ನೋಡಿದ್ರೆ, ಆ 49 ಸ್ಥಾನಗಳ ಪೈಕಿ ಬಿ ಜೆ ಪಿ ಪಾಲಾಗಿದ್ದು 16 ಸ್ಥಾನಗಳು. ಎಲ್ಲೆಲ್ಲಿ ಬಿ ಜೆ ಪಿಗಲ್ಲಿ ಏನೂ ಇಲ್ಲ, ಏನೂ ಬರಲ್ಲ, ಯಾರದ್ದೂ ಆಳ್ವಿಕೆ ಇದೆ ಅಂತ ಕರೆಯುವಂಥ ಜಾಗದಲ್ಲಿಯೂ ಕೂಡ 16, 18, 20 ಸ್ಥಾನಗಳನ್ನು ಪಡೆದುಕೊಳ್ಳುವಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಯವರ ಈ ಪೂಜಾ ಫಲ ಅಥವಾ ಯಾತ್ರಾ ಫಲ ಕಾರಣ ಅಂತ ಹೇಳ್ತಾರೆ. ಇದೇ 2024 ಮೇ 13ನೇ ತಾರೀಕು ಲೋಕಸಭಾ ಎಲೆಕ್ಷನ್ ಇತ್ತು. 4ನೇ ಹಂತದ ಲೋಕಸಭಾ ಚುನಾವಣೆ. 10 ರಾಜ್ಯಗಳ 96 ಎಂ ಪಿ ಸ್ಟೇಟ್ಗಳಿಗೆ ಚುನಾವಣೆ ಆಯಿತು. ಅದೇ ದಿನ ನರೇಂದ್ರ ಮೋದಿ ಎಲ್ಲಿದ್ದರು ಅಂದರೆ ಬಿಹಾರದ ಪಾಟ್ನಾ ಸಾಹೇಬ್ ಗುರುದ್ವಾರಕ್ಕೆ ಭೇಟಿ ಕೊಟ್ಟಿದ್ದರು. ರೋಟಿಗಳು ತಯಾರು ಮಾಡಿಬಿಡ್ತಾರೆ ನರೇಂದ್ರ ಮೋದಿಯವರು. ಅವತ್ತು ರೋಟಿಗಳನ್ನು ಸಿದ್ಧಪಡಿಸಿ ಭಕ್ತರಿಗೆ ಉಣಬಡಿಸಿದ್ರು ಪ್ರಧಾನಿಯವರು. ಖುದ್ದು ನರೇಂದ್ರ ಮೋದಿಯವರೇ ಹೋಗಿ ರೋಟಿಗಳನ್ನು ಸಿದ್ಧಪಡಿಸಿ ಭಕ್ತರಿಗೆ ಊಟವನ್ನು ಬಡಿಸಿದ್ರು. ಇದಾದಮೇಲೆ ಏನಾಯಿತು, ಫಲಿತಾಂಶ ಚೆಕ್ ಮಾಡಿಕೊಂಡಾಗ 96 ಸ್ಥಾನಗಳ ಪೈಕಿ ಬಿ ಜೆ ಪಿಗೆ 39 ಸ್ಥಾನ ಸಿಗುತ್ತೆ ಅಲ್ಲಿ. ಸುಮ್ಮನೆ ಸಿಕ್ಕಿದ್ದಲ್ಲ ಇವೆಲ್ಲವೂ ಕೂಡ. ಇದನ್ನು ನರೇಂದ್ರ ಮೋದಿಯವರ ಪೂಜಾ ಫಲ ಅಂತ ವ್ಯಾಖ್ಯಾನಿಸಲಾಗುತ್ತೆ. ಕನಿಷ್ಠ ಪಕ್ಷ 50%ಗಿಂತ ಹೆಚ್ಚಿನ ಸೀಟ್ಗಳನ್ನು ಜಾಸ್ತಿ ಮಾಡುವಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಇತ್ತು ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಮಾತಾಡ್ತಾರೆ. 2024 ಮೇ 7 ಲೋಕಸಭಾ ಎಲೆಕ್ಷನ್ ಆಗಲೂ ಕೂಡ 3ನೇ ಹಂತದಲ್ಲಿ 12 ರಾಜ್ಯಗಳ 94 ಸ್ಥಾನಗಳಿಗೆ ವೋಟಿಂಗ್. ಉತ್ತರ ಪ್ರದೇಶ ವಿಧಾನಸಭೆಯ 10 ಸ್ಥಾನಗಳಿಗೂ ಆಗ ಎಲೆಕ್ಷನ್ ಇತ್ತು. ಇದಕ್ಕಿಂತ 2 ದಿನಗಳ ಹಿಂದೆ ಪ್ರಧಾನಿ ಮೋದಿಯವರು ಏನು ಮಾಡ್ತಾರೆ, ಸೀದಾ ಹೋಗಿದ್ದು ಅಯೋಧ್ಯೆಗೆ.
ಸೀದಾ ಅಯೋಧ್ಯೆಗೆ ಹೋಗ್ಬಿಡ್ತಾರೆ. ಅವರು ರಾಮ ಮಂದಿರದಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡ್ಬಿಡ್ತಾರೆ. ಮುಗೀತು, ರಾಮ ಮಂದಿರದಲ್ಲಿ ಪ್ರಾರ್ಥನೆಗೆ ಕೂತ್ಕೊಂಡ್ಬಿಡ್ತಾರೆ. ಪ್ರಾರ್ಥನೆಗೆ ಕೂತ್ಕೊಂಡ ಮೇಲೆ ಏನಾಯಿತು? 94 ಸ್ಥಾನಗಳಲ್ಲಿ 57ರಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ. 2023 ಮೇ 10 ಕರ್ನಾಟಕದ ಚುನಾವಣೆ. ಇದೇನು ಹುಡುಗಾಟ ಆಗಿರಲಿಲ್ಲ. ಕರ್ನಾಟಕ ಎಲೆಕ್ಷನ್ ಬಹಳ ಕ್ರೂಷಿಯಲ್ ಆಗಿತ್ತು. ಯಾರು ಏನೇ ಹೇಳಿ ಸಖತ್ತು ಜಿದ್ದಾಜಿದ್ದಿನ ಒಂದು ಹೋರಾಟ ಇತ್ತು. ಕರ್ನಾಟಕದ 224 ವಿಧಾನಸಭಾ ಸ್ಥಾನಗಳಿಗೆ ಮತದಾನ ಇತ್ತು. ಆ ದಿನ ರಾಜಸ್ಥಾನದ ಉದಯಪುರದ ಶ್ರೀನಾಥ ಮಂದಿರದಲ್ಲಿ ನರೇಂದ್ರ ಮೋದಿಯವರ ಪ್ರಾರ್ಥನೆ ಇತ್ತು. ಫಲಿತಾಂಶ ಕಾಂಗ್ರೆಸ್ 130 ಸ್ಥಾನಗಳನ್ನು ಗೆದ್ದು ಅಧಿಕಾರ ತೆಗೆದುಕೊಂಡರೂ ಕೂಡ ಬಿ ಜೆ ಪಿಗೆ 66 ಸ್ಥಾನಗಳು ಬಂತಲ್ಲ, ಅದೂ ಸಿಗ್ತಾ ಇರಲಿಲ್ಲ ಬಿ ಜೆ ಪಿಗೆ. ನರೇಂದ್ರ ಮೋದಿ ಅವರ ಕಾರಣದಿಂದಾಗಿ ಆ ಸೀಟ್ ಸಿಕ್ತು ಅಂತ ಹೇಳುವವರಿದ್ದಾರೆ. 2021 ಮಾರ್ಚ್ 27 ವೆಸ್ಟ್ ಬೆಂಗಾಲ್ ಎಲೆಕ್ಷನ್. ವೆಸ್ಟ್ ಬೆಂಗಾಲ್ 294 ವಿಧಾನಸಭಾ ಕ್ಷೇತ್ರಗಳು. ಅಸ್ಸಾಂನಲ್ಲಿ 47 ಸ್ಥಾನಗಳಿಗೆ ಮೊದಲ ಹಂತದ ವೋಟಿಂಗ್ ಇತ್ತು. ಬಾಂಗ್ಲಾದೇಶದ ಢಾಕಾದಲ್ಲಿರತಕ್ಕಂತಹ ಜೇಶೋರೇಶ್ವರಿ ಕಾಳಿಕಾದೇವಿಗೆ ನರೇಂದ್ರ ಮೋದಿಯವರು ಪೂಜೆ ಸಲ್ಲಿಸ್ತಾರೆ. ಬಳಿಕ ಮಥುವಾ ಸಮುದಾಯದ ದೇಗುಲಕ್ಕೂ ಕೂಡ ನರೇಂದ್ರ ಮೋದಿಯವರು ಹೋಗ್ತಾರೆ. ಫಲಿತಾಂಶ ವೆಸ್ಟ್ ಬೆಂಗಾಲಲ್ಲಿ ಬಿ ಜೆ ಪಿ 77 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಮೊದಲ ಬಾರಿಗೆ ಪ್ರತಿಪಕ್ಷ ಸ್ಥಾನಕ್ಕೆ ಬಿ ಜೆ ಪಿ ಬರುತ್ತೆ ಅಲ್ಲಿಗೆ. ಇದು ಸುಮ್ಮನೆ ಬರಲಿಲ್ಲ. ಅಸ್ಸಾಂ 60 ಸ್ಥಾನ ಬಿ ಜೆ ಪಿ ಗೆಲ್ಲುತ್ತೆ. ಸತತ 2ನೇ ಬಾರಿಗೆ ಅಧಿಕಾರವನ್ನು ಹಿಡಿಯುತ್ತೆ. ಹಾಗಾಗಿ ನರೇಂದ್ರ ಮೋದಿಯವರ ಧಾರ್ಮಿಕ ಯಾತ್ರೆಗಳು, ಪೂಜೆಗಳಿಗೆ ವಿಶೇಷ ಶಕ್ತಿ ರಾಜಕೀಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. 2019 ಮೇ 19 ಲೋಕಸಭಾ ಎಲೆಕ್ಷನ್, ಕೊನೆ ಹಂತದ ಎಲೆಕ್ಷನ್ ಅದು. ಅದರ ಹಿಂದಿನ ದಿನ ನರೇಂದ್ರ ಮೋದಿಯವರು ಕೇದಾರನಾಥಕ್ಕೆ ಭೇಟಿ ಕೊಟ್ಟಿದ್ದರು. ಅರ್ಧ ಗಂಟೆ ಕಾಲ ಪೂಜೆ ಮಾಡಿದ್ರು, ಅಭಿಷೇಕ ಮಾಡಿಸಿದ್ರು. ನರೇಂದ್ರ ಮೋದಿಯವರು ಸನಿಹದ ರುದ್ರ ಗುಹೆಯಲ್ಲಿ 17 ತಾಸು ಧ್ಯಾನವನ್ನು ಮಾಡಿಬಿಟ್ರು. ಕೂತ್ಬಿಟ್ರು ಗುಹೆ ಒಳಗಡೆ ನರೇಂದ್ರ ಮೋದಿಯವರು. ಧ್ಯಾನಾಸಕ್ತರಾಗಿ ನರೇಂದ್ರ ಮೋದಿಯವರು ಕೂತ್ಕೊಂಡ್ಬಿಡ್ತಾರಲ್ಲ, ಒಂದಲ್ಲ ಎರಡಲ್ಲ 17 ಗಂಟೆಗಳ ಕಾಲದ ಧ್ಯಾನ ಅದು. ಮರುದಿನ ನರೇಂದ್ರ ಮೋದಿಯವರು ಬದ್ರಿನಾಥದಲ್ಲೂ ಪೂಜೆ ಮಾಡಿಸ್ತಾರೆ. ಫಲಿತಾಂಶ ಮೋಡಿ ಮಾಡಿತ್ತು. ಲೋಕಸಭೆಯ ಒಟ್ಟು 303 ಸ್ಥಾನಗಳನ್ನು ಗೆಲ್ಲುವ ಮೂಲಕವಾಗಿ ಬಿ ಜೆ ಪಿ ಪ್ರಚಂಡ ಬಹುಮತವನ್ನು ಪಡೆದುಕೊಂಡಿತ್ತು. 2017 ಡಿಸೆಂಬರ್ 12 ಗುಜರಾತ್ ಎಲೆಕ್ಷನ್. ವಿಧಾನಸಭೆಗೆ ಡಿಸೆಂಬರ್ 9 ಮತ್ತು ಡಿಸೆಂಬರ್ 14 ಒಟ್ಟು 2 ಹಂತದ ವೋಟಿಂಗ್ ಇತ್ತು. ಇದರ ಮಧ್ಯೆ ಮೋದಿ ಮಹ್ಸಾನಾದ ಸುಪ್ರಸಿದ್ಧ ಅಂಬಾಜಿ ಮಂದಿರದಲ್ಲಿ ಪೂಜೆ ಸಲ್ಲಿಸ್ತಾರೆ. ಫಲಿತಾಂಶ 182 ಸ್ಥಾನಗಳ ಪೈಕಿ 99 ಸ್ಥಾನಗಳನ್ನು ಗೆದ್ದುಕೊಂಡು ಸರ್ಕಾರ ರಚನೆ ಆಗುತ್ತೆ. ಉತ್ತರ ಪ್ರದೇಶ ಎಲೆಕ್ಷನ್ 2017 ಆಗಲೂ ಅಷ್ಟೇ ನರೇಂದ್ರ ಮೋದಿಯವರು ಸೋಮನಾಥ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾರೆ. 403 ಸ್ಥಾನಗಳಲ್ಲಿ 312 ಸ್ಥಾನದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ. ಅಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಮಾಡುತ್ತೆ. ಹಾಗಾಗಿ 15 ವರ್ಷಗಳ ಬಳಿಕ ಯು ಪಿಯಲ್ಲಿ, ಅಂದರೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಹಿಡಿಯುತ್ತೆ. ಹಾಗಾಗಿ ನರೇಂದ್ರ ಮೋದಿಯವರು ಮಾಡುವಂತಹ ಪೂಜೆ, ಧಾರ್ಮಿಕ ಯಾತ್ರೆಗಳಿಗೆ ವಿಶೇಷ ಮಹತ್ವ ಇದೆ. ಜನರನ್ನು ಸೆಳೆಯುವಂಥ ಶಕ್ತಿ, ಈ ಯಾತ್ರೆಗೆ ಮತಗಳನ್ನಾಗಿ ಪರಿವರ್ತಿಸುವಂಥ ಶಕ್ತಿ ಇದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ.